ಹೈ ಫ್ಯಾಮ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಡಯಾನಾ ಜೆಸಿಕಾ, ಕನ್ನಡದ ಹುಡುಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಕ್ಕೆ ರಿಲೇಟೆಡ್ ಅಂದರೆ, ಸೊ ಇವತ್ತು ಮನೇಲಿದ್ದೆ, ಅದಕ್ಕೋಸ್ಕರ ನಾನು ಫೇಸ್ ಮಸಾಜ್ ಹೇಗೆ ಮಾಡೋದು ಪ್ರಾಪರ್ ಆಗಿ ಅಂತ ಹೇಳ್ಕೊಡೋಣ ಅಂತಿದ್ದೀನಿ. ನಾನು ಕೂಡ ಇವಾಗ ಮಾಡ್ಕೋಬೇಕಿತ್ತು ಫೇಸ್ ಮಸಾಜ್, ಅದಕ್ಕೋಸ್ಕರ. ಆದರೆ ನಾನು ಈ ಫೇಸ್ ಮಸಾಜ್ಗೆ ಏನನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವುದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕಿಂತ ಒನ್ ಆಫ್ ದ ಬೆಸ್ಟ್ ಥಿಂಗ್, ನಾನು ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಇವತ್ತು ಫೇಸ್ ಮಸಾಜ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ನೋಡೋದ್ಮೇಲೆ ಒಂದು ಲೈಕನ್ನು ಕೊಟ್ಟು ಹೋಗಿ ಅಂತ ಹೇಳ್ತಾ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ತೀನಿ. ನಾನು ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಫೇಸ್ ಮಸಾಜ್ ಮಾಡ್ಕೋತೀನಿ ಅಂತ ಹೇಳಿದೆ. ಸೊ ಆ ನ್ಯಾಚುರಲ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ, ಅದು ಬೇರೆ ಯಾವುದು ಅಲ್ಲ, ಕೋಕೋನಟ್ ಆಯಿಲ್. ಅದು ಕೂಡ ಇದು ಗಾಣದಿಂದ ಮಾಡಿರೋ ಕೋಕೋನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆ. ಗಾಣದಿಂದ ಮಾಡಿರೋದು, ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್. ಇದು ನಮ್ಮ ಡ್ಯಾಡಿ ನನಗೆ ತಂದುಕೊಟ್ಟಿರೋದು. ಪ್ರತಿ ಸರಿ ಇದನ್ನು ಅವರು ನನಗೆ, ಅಂದರೆ ಡ್ಯಾಡಿ ಊರು ಬೇರೆ, ಅಲ್ಲಿಂದ ಅವರು ನನಗೆ ಇದನ್ನು ನನಗೋಸ್ಕರ ತಂದುಕೊಡ್ತಾರೆ. ಯೂಸ್ ಮಾಡಲಿ, ಕೂದಲು ಚೆನ್ನಾಗಿ ಬೆಳೀಲಿ ಅಂತ. ಅದಕ್ಕೋಸ್ಕರನೇ ನನ್ನ ಕೂದಲು ಇಷ್ಟೊಂದು ಚೆನ್ನಾಗಿರೋದು. ಮುಂಚೆ ಇನ್ನೂ ಚೆನ್ನಾಗಿತ್ತು, ಬಟ್ ನಾನು ಸ್ಟ್ರೈಟ್ನರು ಅದು ಇದು ಕಲರು, ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಿದೆ. ಕೆಲವೊಬ್ಬರು ಶೂಟ್ಸ್ ಮಾಡಿಸೋದು, ಹೇರ್ ಸ್ಟೈಲ್ ಮಾಡೋದು, ಈ ಥರ ಎಲ್ಲ ಆದಾಗ ಹೇರ್ ಸ್ವಲ್ಪ ಡ್ಯಾಮೇಜ್ ಆಗಿರೋ ಚಾನ್ಸಸ್ ತುಂಬಾ ಇದೆ. ಬಟ್ ಆದರೂ ನನ್ನ ಹೇರ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅದಕ್ಕೆ ನನಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡಿರೋದು ಅಂದರೆ ಈ ಕೋಕೋನಟ್ ಆಯಿಲ್. ಹಾಗೆ ನಾನು ಸಮ್ಟೈಮ್ಸ್ ಅಲೋವೆರಾ ಜೆಲ್ನು ಕೂಡ ಹೇರ್ಗೆ ಅಪ್ಲೈ ಮಾಡ್ಕೊತೀನಿ. ಅದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ನನಗೆ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇವಾಗ ಈ ಪ್ಯೂರೆಸ್ಟ್ ಫಾರ್ಮ್ ಕೊಬ್ಬರಿ ಎಣ್ಣೆಯಿಂದ ಫೇಸ್ನ ಮಸಾಜ್ ಮಾಡ್ಕೋತೀನಿ. ಹಾಗೆ ಪ್ರಾಪರಾಗಿ ಹೇಗೆ ಮಸಾಜ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಡ್ಯಾಡಿ ತಂದು ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ನಮ್ಮ ಊರು ಬಂದು ಚಾಮರಾಜನಗರ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಊರು ನಮ್ಮದು, ಆಯಿತಾ. ಅಂದರೆ ಅವ್ರ ಡಿಸ್ಟಿಕ್ಕು, ಸೊ ಅಲ್ಲಿ ಹುಟ್ಟಿರೋದು. ನಾವು ಸದ್ಯಕ್ಕೆ ಇವಾಗ ಮೈಸೂರಲ್ಲಿ ಇರೋದು. ಫಸ್ಟ್ ಅದಕ್ಕೂ ಮುಂಚೆ ನಾನು ನನ್ನ ಕಾಜಲೆಲ್ಲ ರಿಮೂವ್ ಮಾಡಿಲ್ಲ, ಅದೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಇದು ಬಂದು ನನ್ನ ಯೂಶುವಲ್ ಸ್ಕಿನ್ ಕೇರ್ ಆಗಿರುತ್ತೆ. ನಾನು ಕೆಮಿಕಲ್ಸ್ನ ಆದಷ್ಟು ಕಂಟ್ರೋಲ್ ಮಾಡಿಬಿಡ್ತೀನಿ. ಬಿಕಾಸ್ ನಾವು ಏನೇ ಯೂಸ್ ಮಾಡಲಿ, ಕೆಮಿಕಲ್ಸ್ ಅಂದರೆ ಕೆಮಿಕಲ್ಸೇನೆ ಯಾವತ್ತಿಗೋದು. ಬಟ್ ಆ ಪ್ರಾಡಕ್ಟ್ ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ, ಹೊಸದಾಗಿ ಬಂದಿದೆ, ಅದೆಲ್ಲ ಸುಳ್ಳು. ಯಾವತ್ತಿದ್ರೂ ನ್ಯಾಚುರಲ್ ಪ್ರಾಡಕ್ಟೇನೆ. ನಾನು ಆದಷ್ಟು ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಏನಾದರೂ ನಿಮಗೆ ಯಾವುದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನು ಯೂಸ್ ಮಾಡಬೇಕು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ನ ನೀವು ಕೇಳಿ, ನಾನು ನಿಮ್ಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಆನ್ಸರ್ ಮಾಡೋದಲ್ಲ, ಸೊಲ್ಯೂಷನನ್ನು ಹೇಳ್ತೀನಿ. ನಂಗೆ ಗೊತ್ತಿದ್ರೆ ಜೆನ್ಯೂನ್ ಆಗಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಸುಮಾರು ವಿಷಯಗಳ ಬಗ್ಗೆ ನಾನು ಕೂಡ ತುಂಬಾ ತಿಳ್ಕೊಂಡಿದ್ದೀನಿ. ಬಿಕಾಸ್ ನನ್ನ ತಂದೆ ತಾಯಿ ಎಲ್ಲ ಅಷ್ಟೊಂದು ನನಗೆ ಒಳ್ಳೆ ನಾಲೆಜನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಫಸ್ಟು ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನನ್ನ ಕಾಜಲ್ನ ರಿಮೂವ್ ಮಾಡಿಬಿಡೋಣ. ಈ ಕ್ಷಣ ಆ್ಯಂಡ್ ಸುಮಾರು ವಿಡಿಯೋನ ನಾನು ಕೊಬ್ಬರಿ ಎಣ್ಣೆ ಮೇಲೆ ಮಾಡಿದ್ದೀನಿ. ಏನಪ್ಪ ಅಂದರೆ, ಮೇಕಪ್ ಆದಮೇಲೆ ಮೇಕಪ್ ರಿಮೂವರ್ಗೆ ಏನನ್ನ ಯೂಸ್ ಮಾಡಬೇಕು ಅಂದಾಗೆಲ್ಲ ಪ್ರತಿ ಸರಿ ನಾನು ಜಾಸ್ತಿ ತೋರಿಸಿರೋದೇ ಕೊಬ್ಬರಿ ಎಣ್ಣೆಯಿಂದ ಮೇಕಪ್ನ ರಿಮೂವ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ. ನಾನು ಶೂಟಿಂಗಲ್ಲೆಲ್ಲ ಇದ್ದಾಗ ಮೇಕಪ್ ರಿಮೂವ್ ಮಾಡಲಿಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಆದಷ್ಟು ಸಜೆಸ್ಟ್ ಮಾಡ್ತೀನಿ. ಬಟ್ ಕೋಕೋನಟ್ ಆಯಿಲ್ನ ತಗೊಂಡು ಫೇಸ್ಗೆ ಫಸ್ಟು ಅಪ್ಲೈ ಮಾಡ್ಕೊಳ್ಳೋಣ.
ಆ್ಯಂಡ್ ನೀವು ಈ ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ 2 ಡಿಫ್ರೆಂಟ್ ಟೈಪ್ಸಲ್ಲೂ ಕೂಡ ನೀವು ಮಸಾಜ್ ಮಾಡ್ಕೋಬೋದು. ಒಂದು ಹ್ಯಾಂಡ್ಸಲ್ಲಿ ಮಸಾಜ್ ಮಾಡ್ಕೊಬೋದು, ಇನ್ನೊಂದು ಬಂದು ಫೇಸ್ ಲಿಫ್ಟರ್ ಅಂತ ಒಂದಿದೆ. ಸೊ ನಾನು ಅದಕ್ಕೂ ಕೂಡ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಅದರಲ್ಲೂ ಕೂಡ ನೀವು ಫೇಸ್ನ ಲಿಫ್ಟ್ ಮಾಡ್ಕೋಬೋದು, ಹಾಗೆ ಫೇಸ್ ಮಸಾಜು ಕೂಡ ಆಗುತ್ತೆ. ಆ್ಯಂಡ್ ಕೊಬ್ಬರಿ ಎಣ್ಣೆಯಲ್ಲಿ ವೀಕ್ಲಿ 1-2 ಟೈಮ್ಸ್ ನೀವು ಈ ಥರ ಫೇಸ್ಗೆ ಅಪ್ಲೈ ಮಾಡಿ, ಫೇಸ್ಗೆ ಅಂತಲ್ಲ ಇಡೀ ಬಾಡಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಫೇಸ್ ತುಂಬಾ ಗ್ಲೋ ಅಂತ ಫೀಲ್ ಆಗುತ್ತೆ. ಸ್ಕ್ರೀನ್ ಪದೇ ಪದೇ ಆಫ್ ಆಗ್ತಿದೆ. ಸೊ ಅಂಡರ್ ಐಸಲ್ಲಿ ಫಸ್ಟು ನಾನು ಶೋ ಮಾಡ್ತೀನಿ ಹೇಗೆ ಮಸಾಜ್ ಮಾಡೋದು ಅಂದರೆ. ಸೊ ಇವಾಗ ನೋಡ್ತಾ ಇದ್ದೀನಿ ನೀವು, ಅಂಡರ್ ಐಸಲ್ಲಿ ನಾನು ಮಸಾಜ್ನ ಮಾಡ್ಕೊತಾ ಇದ್ದೀನಿ. ಸೊ ಕೆಲವ್ರಿಗೆ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಸೊ ನೀವು ಕೊಕೊನಟ್ ಆಯಿಲಿಂದ ಮಸಾಜ್ ಮಾಡಿದ್ರೆ ಒಂದು ದಿನ ಮಾಡ್ಬಿಟ್ಟು ನನಗೆ ಹೋಗಿಲ್ಲ ಅಂತ ಯಾರು ನನಗೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಸೊ ಇದನ್ನು ಡೈಲಿ ಯೂಸ್ ಮಾಡಿ, ಡೈಲಿ ರೋಟೀನ್ ಥರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಅಂಡರ್ ಐಸ್, ಸೊ ಕಣ್ಣು ಮೇಲೆ ರೌಂಡಾಗಿ ಮಸಾಜ್ ಮಾಡ್ಕೋಬೇಕು ಹೀಗೆ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಬಂದು ಐಬ್ರೋಸ್ ಮೇಲೆ, ಸೊ ಹೀಗೆ ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇಟ್ಕೊಂಡಿರೋ ಜಸ್ಟ್ ಇದಕ್ಕೆ ಏನು ಹೇಳ್ತಾರೆ ಅದನ್ನ ಸಪೋರ್ಟ್ಗಷ್ಟೇ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫೀಲ್. ನೆಕ್ಸ್ಟ್ ಬಂದು ಹೆಡ್. ಸೊ ಹೆಡ್ ಮಸಾಜ್ ಹೀಗೆ ಕೂಡ ಮಾಡ್ಬೋದು, ಅಥವಾ ಹೀಗೆ ಬಂದು ಹೀಗೆ ತೋರಿಸ್ಬಿಡ್ತೀನಿ ನಾನು. ಸಿ ಹೀಗೆ ಹೆಡ್ ಮಸಾಜ್. ವೀಕ್ಲಿ 1-2 ಟೈಮ್ಸ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕೆ ಬರೋದಿಲ್ಲ, ನನಗೆ ಬಂದಿದೆ. ನನ್ನ ಸ್ಕಿನ್ ಮುಂಚೆ ಎಷ್ಟು ಆ್ಯಕ್ನಿ ಇತ್ತಂದರೆ, ಅದು ಕೂಡ ಆ್ಯಕ್ನಿ ನನಗೆ ಫಸ್ಟ್ ಇರಲಿಲ್ಲ 2 ಇಯರ್ಸ್ ಬ್ಯಾಕು. 2 ಇಯರ್ಸಿಂದ ಏನಕ್ಕಿತ್ತು ಅಂದರೆ ಮೇಕಪ್, ಬಿಕಾಸ್ ಆಫ್ ಮೇಕಪ್ಪಿಂದನೇ ಆ ಥರ ಆಗಿದ್ದು ನನ್ನ ಸ್ಕಿನ್ನು. ಬಟ್ ಇವಾಗ ತುಂಬಾ ಕಂಟ್ರೋಲ್ ಆಗಿದೆ. ಹೆಡ್ ಮಸಾಜ್ ಆಯಿತು. ಹೆಡ್ ಮಸಾಜ್ ಆದಮೇಲೆ ನೆಕ್ಸ್ಟ್ ಬಂದು ಚೀಕ್ಸ್. ಆ್ಯಂಡ್ ಯಾವುದೇ ಫ್ಯಾಟ್ ಇದ್ರೂ ಕೂಡ ಇದು ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಎಕ್ಸಸೈಸ್ ಈಸ್ ಮಸ್ಟ್. ಎಕ್ಸಸೈಸ್ ಮಾಡಬೇಕು ಫೇಸಿಗೆ, ಫೇಸ್ ಯೋಗ, ಫೇಸ್ ಎಕ್ಸಸೈಸ್. ಸೊ ಹೀಗೆ ನೆಕ್ಸ್ಟ್ ನೋಸ್ ಬಂದರೆ ಹೀಗೆ. ಚೀಕ್ಸು, ಚೀಕ್ಸಿಗೆ ಯಾವ ಥರ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಈಗ ಮಾಡ್ತಾ ಇರೋದು ಈಗ ಹೀಗೆ. ಆ್ಯಂಡ್ ಇನ್ನೊಂದು, ನೀವು ಯಾವುದೇ ಪಾರ್ಟ್ಗೆ ಮಸಾಜ್ ಮಾಡುವಾಗ ತುಂಬ ಒತ್ತಿ ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಇದರಿಂದ ಇಫ್ ಇನ್ ಕೇಸ್ ನರ್ವ್ಸ್ ಏನಾದರೂ ತುಂಬ ಸೆನ್ಸಿಟಿವ್ ಆ ಥರ, ಅಥವಾ ಬಾಡಿನೇ ಸೆನ್ಸಿಟಿವ್, ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಅದು ಬೇರೆ ಥರ ಟರ್ನ್ ಆಗಬಹುದು. ಅದಕ್ಕೋಸ್ಕರ ಮಸಾಜ್ ಮಾಡುವಾಗ ನಾರ್ಮಲ್ ಆಗಿ ಮಸಾಜ್ ಮಾಡಿ. ಮಸಾಜ್ ಮಾಡ್ದಂಗೂ ಇರಬೇಕು, ಹೆವಿಯಾಗಿ ಮಾಡಿದ್ವಿ ಅಂತಲೂ ಇರಬಾರ್ದು. ಆ ಥರ ಮಸಾಜ್ ಮಾಡ್ಕೊಬೇಕು. ಇದು ಪ್ರೊಫೆಷನಲ್. ಈ ಥರ ನಮ್ಮ ಮಮ್ಮಿ ಮಾಡ್ತಾರೆ ತುಂಬ ಚೆನ್ನಾಗಿ ನನಗಿಂತ. ಸುಮ್ಮನೆ ಹೀಗೆ ಮಾಡೋಕ್ಕಿಂತ ಇಲ್ಲಿಂದ ತಗೊಂಡ್ರೆ ಇಲ್ಲಿರೋ ಫ್ಯಾಟ್ ಎಲ್ಲ ಇದಾಗುತ್ತೆ. ನೆಕ್ಸ್ಟ್
ಸ್ಕ್ರೀನ್ ಆಫ್ ಆಗ್ತದೆ ನೆಕ್ಸ್ಟ್ ಈ ಏರಿಯಾ ನೆಕ್ಸ್ಟ್ ಹಾಗೆ ಬಂದರೆ ಕೆಳಗೆ ಬಂದರೆ ಜಾ ಲೈನ್ ಕೂಡ ತುಂಬಾ ಇಂಪಾರ್ಟೆಂಟ್. ಡಬಲ್ ಚಿನ್ ಇದ್ದರೆ ಡಬಲ್ ಚಿನ್ ಕಮ್ಮಿ ಆಗುತ್ತೆ, ಬಟ್ ಡೈಲಿ ಮಾಡಬೇಕು. ಹೀಗೂ ಮಾಡ್ಬೋದು. ಸೊ ನೋಡಿದ್ರಲ್ಲ ಸಿಂಪಲ್ ಆಗಿ ಹೇಗೆ ಫೇಸ್ ಮಸಾಜ್ ಮಾಡೋದು ಅಂತ. ಇನ್ನು ನನಗೆ ಬ್ಯಾಲೆನ್ಸ್ ಇದೆ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಎಲ್ಲ ಮಸಾಜ್ ಮಾಡೋದು, ಬಟ್ ಈ ವಿಡಿಯೋದಲ್ಲಿ ನಾನು ಫೇಸ್ ಮಸಾಜ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಹೇಗೆ ಅಂತ. ನೀವು ಕೂಡ ಇದನ್ನು ಮನೇಲಿ ಖಂಡಿತವಾಗೂ ಟ್ರೈ ಮಾಡ್ಬೋದು, ಬಿಕಾಸ್ ಇದು ನ್ಯಾಚುರಲ್ ಪ್ರಾಡಕ್ಟ್, ಫೇಸ್ಗೆ ಏನೂ ಡ್ಯಾಮೇಜ್ ಆಗಲ್ಲ. ಹಾಗೆ ನೀವು ಕೋಕೋನಟ್ ಆಯಿಲ್ನ ನೀವು ನಾರ್ಮಲ್ ಪ್ಯಾರಾಚೂಟ್ ಅದು ಇದು ಬೇರೆ ಬೇರೆ ಬರುತ್ತೆ, ಅದನ್ನು ಯೂಸ್ ಮಾಡೋಕ್ಕಿಂತ ಬೆಸ್ಟು ಗಾಣ ಅದು ಬರುತ್ತೆ ನೋಡಿ, ಪ್ಯೂರೆಸ್ಟ್ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೇ ಯೂಸ್ ಮಾಡಿ, ಹೇರ್ಗೂ ಕೂಡ ಹಾಗೆ ಫೇಸ್ಗೂ ಕೂಡ. ಯಾಕೆಂದರೆ ಇತ್ತೀಚೆಗೆ ಬರ್ತಿರೋ ಎಲ್ಲ ಪ್ರಾಡಕ್ಟ್ಸು ಕೂಡ ಕೆಮಿಕಲ್ಸ್. ಯಾಕೆಂದರೆ ಅವರು ದುಡ್ಡು ಮಾಡ್ಕೊಳ್ಳೋ ಇದಕ್ಕೆ ಏನು ನೋಡ್ತಾರೆ ಅಂದರೆ ಕೆಮಿಕಲ್ಸ್. ಹೋಗಿ ಯಾರು ನೋಡ್ತೀರಾ ಫ್ಯಾಕ್ಟ್ರಿಲಿ, ನಾವು ಯಾರು ನೋಡ್ತೀವಿ ಫ್ಯಾಕ್ಟ್ರಿಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡದೆ ಪ್ರಾಡಕ್ಟ್ನ ತಯಾರು ಮಾಡ್ತಿದ್ದಾರೆ ಹೇಗೆ ಏನು ಅಂತ ನಮಗೇನು ಗೊತ್ತಿರಲ್ಲ. ಬಟ್ ನಾವು ಬಕ್ರಗಳ ಥರ ನಂಬ್ಕೋತೀವಿ ಇದು ತುಂಬ ಒಳ್ಳೆಯದು ಹಾಗೆ ಹೀಗೆ ಅಂತ. ಸೊ ಆದಷ್ಟು ಕೆಮಿಕಲ್ಸ್ನ ಕಂಟ್ರೋಲ್ ಮಾಡಿಬಿಡಿ ಆ್ಯಂಡ್ ನ್ಯಾಚುರಲ್ನ ಯೂಸ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇರ್ಗೆ ಅಲೋವೆರಾ ಜೆಲ್ನ ಹಚ್ಚಿ ಹೇಗೆ ಮಸಾಜ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾನು ಕೂಡ ಮಾಡ್ಕೊಬೇಕು, ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅದರಿಂದ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದು ದಯವಿಟ್ಟು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರೋರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸೈನಿಂಗ್ ಆಫ್ ಡಯಾನಾ. ಬಾಯ್ ಬಾಯ್.